ಅಫ್ಸರ್ ಕೋಡ್ಲಿಪೇಟೆ ಮಾತನಾಡಿದ್ದನ್ನು ನೋಡಿದ್ರಿ. ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಸಮರ್ಥ್ 7900 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. 20ನೇ ಸುತ್ತಿನಲ್ಲೂ ಕೂಡ ಗೆಲುವು ನಿಶ್ಚಿತ ಅನ್ನುವಂತ ಡೀಟೇಲ್ ಈಗ ಲಭ್ಯ ಆಗ್ತಾ ಇರೋದು. ಸಮರ್ಥ್ ಗೆಲುವು ನಿಶ್ಚಿತ. 7900 ಆಲ್ಮೋಸ್ಟ್ 8000 ಮತಗಳ ಮುನ್ನಡೆಯಲ್ಲಿದ್ದಾರೆ 20ನೇ ಸುತ್ತಿನಲ್ಲಿ. ಇನ್ನೊಂದು ಸುತ್ತಿನ ಮತ ಎಣಿಕೆ ಮಾತ್ರ ಬಾಕಿ ಇರು. ಈ ಮಧ್ಯೆ ಕೌಂಟಿಂಗ್ ವಿಚಾರದಲ್ಲಿ ಅಫ್ಸರ್ ಕೋಡ್ಲಿಪೇಟೆ ಮತ್ತು ಬಿಜೆಪಿಯ ಏಜೆಂಟ್ಸು ಅವರದೊಂದು ಆಕ್ಷೇಪ ಇದೆ. ಮತ ಎಣಿಕೆಯಲ್ಲಿ ತಪ್ಪುಗಳಾಗಿದೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಆಕ್ಷೇಪ ಬಂದಂತ ಸಂದರ್ಭದಲ್ಲಿ ವಿವಿಪ್ಯಾಟ್ ಎಣಿಕೆಯನ್ನ ಮಾಡಲಾಗುತ್ತೆ. ಅಂದ್ರೆ ಇವಿಎಂ ಮತ್ತು ವಿವಿಪ್ಯಾಟ್ ಮ್ಯಾಚ್ ಆಗಬೇಕು. ಸೊ ಆ ಪ್ರೊಸೀಜರ್ ಅನ್ನ ಕೌಂಟಿಂಗ್ ಮುಗಿದ ನಂತರ ಮಾಡ್ತಾರೆ. ಸೊ ಆ ಮಾಹಿತಿಯು ಕೂಡ ಲಭ್ಯ ಆಗಿದೆ. ಸದ್ಯ 7900 ಮತಗಳ ಅಂತರದಲ್ಲಿ ಸಮರ್ಥ್ ಶಾಮನೂರು ಮುನ್ನಡೆಯಲಿದ್ದಾರೆ. ಬಿಜೆಪಿ ಬೈ ಎಲೆಕ್ಷನ್ಗಳನ್ನ ಎಲ್ಲವನ್ನೂ ಕೂಡ ಸೋತಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ನಡೆದಂತ ಎಲ್ಲಾ ಬೈ ಎಲೆಕ್ಷನ್ಗಳಲ್ಲೂ ಕೂಡ ಬಿಜೆಪಿ ಸೋತಿದೆ. ಇದನ್ನೂ ಸೇರಿದಂತೆ ದಾವಣಗೆರೆಯದ್ದು, ದಾವಣಗೆರೆ ದಕ್ಷಿಣವನ್ನು ಕೂಡ ಸೇರಿಸಿದೆ. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ, ದಾವಣಗೆರೆ ದಕ್ಷಿಣ, ಬಾಗಲಕೋಟೆ 5 ಬೈ ಎಲೆಕ್ಷನ್ಗಳು. 5ಕ್ಕೆ 5 ಕೂಡ ಬಿಜೆಪಿ ಸೋಲ್ತಾ ಇದೆ. ಗಳಿಸೋದು ಅಂತ ಹೇಳಿದ್ರೆ ಇದು ಕಡಿಮೆ ವಿಚಾರ ಅಲ್ಲ. ನಾನು ಆಶಾವಾದಿ, ನಿರಾಶಾವಾದಿ ಅಲ್ಲ. ನನಗೆ ಇನ್ನೂ ಕೂಡ ಆಶೆ ಇದೆ. ಈ ರಿಸಲ್ಟ್ ಕಂಪ್ಲೀಟ್ ಆಗೋವರೆಗೂ ಕೂಡ ಇದು ಇನ್ನೂ ರೇಸ್ ಆಗ್ತದೆ. ನಾನು ಒಬ್ಬ ಹೊಟ್ಟು ಹೋರಾಟಗಾರನಾದ ಕಾರಣದಿಂದ ನನಗೆ ಹೋರಾಟದ ಇನ್ನೊಂದು ಅನುಭವ ಇದು. ನನ್ನ ಚೊಚ್ಚಲ ಚುನಾವಣೆಯನ್ನು ನಾನು ಎದುರಿಸಿರುವಂತದ್ದು. ನಾನು ಯಾವುದೇ ಚುನಾವಣೆ ಎದುರಿಸಿರಲಿಲ್ಲ. ಈ ಚೊಚ್ಚಲ ಚುನಾವಣೆಯಲ್ಲಿ ಇಷ್ಟು ಪ್ರೀತಿ ಕೊಟ್ಟಂತಹ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಒಂದು ಬದಲಾವಣೆಯಂತೂ ಬಯಸ್ತಾ ಇದ್ದಾರೆ ಮತ್ತು ಒಂದು ಕ್ಲಿಯರ್ ಇಂಡಿಕೇಶನ್ ಇದರಲ್ಲಿ ಸಿಗ್ತಾ ಇದೆ. ನಾನು ಇವರ ಋಣವನ್ನು ತೀರಿಸಲಿಕ್ಕೆ ನನ್ನ ಮನೆಯನ್ನು ಕೂಡ ನಾನು ದಾವಣಗೆರೆಗೆ ಶಿಫ್ಟ್ ಮಾಡಿದ್ದೇನೆ. ನನಗೆ ಇವರ ಮತಕ್ಷೇತ್ರದಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಇವರ ಹಕ್ಕುಗಳಿಗಾಗಿ ಮುಂದೆಯೂ ಹೋರಾಟ ಮಾಡ್ತೇನೆ. ಈ ಹೋರಾಟ ಮುಂದುವರಿತದೆ. ಥ್ಯಾಂಕ್ ಯು. ಇದು ಅಫ್ಸರ್ ಕೋಡ್ಲಿಪೇಟೆ ಅವರ ಪ್ರತಿಕ್ರಿಯೆ. ಎಸ್ಡಿಪಿಐ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿದ್ರು 19,000 ಚಿಲ್ಲರೆ ವೋಟುಗಳನ್ನು ಪಡ್ಕೊಂಡಿದ್ದಾರೆ. ಕಳೆದ ಬಾರಿ ಇದೇ ಕ್ಷೇತ್ರದಲ್ಲಿ ಎಸ್ಡಿಪಿಐ ಠೇವಣಿಯೂ ಕೂಡ ಸಿಕ್ಕಿರಲಿಲ್ಲ. ಈ ಬಾರಿ ಠೇವಣಿ ಉಳಿಸಿಕೊಂಡಿದೆ ಎಸ್ಡಿಪಿಐ. 1/6 ಮತಗಳನ್ನು ಪಡೆದ್ರೆ ಡೆಪಾಸಿಟ್ ಉಳಿಯುತ್ತೆ. ಎಸ್ಡಿಪಿಐಗೆ ಈ ಬಾರಿ ಠೇವಣಿ ಉಳಿದಿದೆ ಮತ್ತು ಕಾಂಗ್ರೆಸ್ಗೆ ಭಯ ಸೃಷ್ಟಿಸುವಲ್ಲಿ ಎಸ್ಡಿಪಿಐ ಯಶಸ್ವಿಯಾಗಿದೆ. ಕಾಂಗ್ರೆಸ್ ಪಾಲಿಗೆ ಅಲಾರಾಮಿಂಗು ಎಸ್ಡಿಪಿಐನ ಪ್ರಾಬಲ್ಯ ಕೆಲ ಕ್ಷೇತ್ರಗಳಲ್ಲಿ ಹೆಚ್ಚಾಗ್ತಾ ಇರೋದು. ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇರುವಂತ ಕ್ಷೇತ್ರಗಳಲ್ಲಿ ಎಸ್ಡಿಪಿಐ ಮುಸ್ಲಿಂ ವೋಟುಗಳನ್ನು ಪಡೀತಾ ಇದೆ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಎಚ್ಚರಿಕೆಯ ಗಂಟೆ. ಅಫ್ಸರ್ ಕೋಡ್ಲಿಪೇಟೆ ಮಾತನಾಡಿದ್ರು, ನಾನು ಇಲ್ಲೇ ನನ್ನ ರಾಜಕಾರಣವನ್ನು ಮುಂದುವರಿಸ್ತೀನಿ, ದಾವಣಗೆರೆಯಲ್ಲೇ ಮುಂದುವರಿಸ್ತೀನಿ. ಒಂದೇ ನಿಮಿಷ. ಈಗ ವಿಜೇತ ಅಭ್ಯರ್ಥಿ, ಬಾಗಲಕೋಟೆಯ ವಿಜೇತ ಅಭ್ಯರ್ಥಿ ಉಮೇಶ್ ಮೇಟಿ ಪ್ರಮಾಣ ಪತ್ರ ಸ್ವೀಕರಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಗೆಲುವಿನ ಪ್ರಮಾಣ ಪತ್ರವನ್ನು ಸ್ವೀಕರಿಸಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದಾದ ನಂತರ ಅವರು ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ನಂತರ ಶಾಸಕರು. ಈಗ ವಿಜೇತ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ವಿಜೇತ ಅಭ್ಯರ್ಥಿಯಾಗಿ ಪ್ರಮಾಣ ಪತ್ರವನ್ನ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಸ್ವೀಕರಿಸ್ತಾ ಇರುವಂತಹ ದೃಶ್ಯ. ದೊಡ್ಡ ಮಟ್ಟದ ಗೆಲುವು ಉಮೇಶ್ ಮೇಟಿ ಅವರಿಗೆ. ಕಂಟೆಸ್ಟ್ ಮಾಡಿದ ಮೊದಲ ಪ್ರಯತ್ನದಲ್ಲೇ ಗೆದ್ದು ಬೀಗಿದ್ದಾರೆ ಉಮೇಶ್ ಮೇಟಿ. ಗೆದ್ದು ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದಿಂದ ತಮ್ಮ ತಂದೆಯ ಉತ್ತರಾಧಿಕಾರಿಯಾಗಿ ಉಮೇಶ್ ಮೇಟಿ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಅವರು ಪ್ರಮಾಣ ಪತ್ರವನ್ನ, ಗೆಲುವಿನ ಪ್ರಮಾಣ ಪತ್ರವನ್ನ ಸ್ವೀಕರಿಸಿದ್ದಾರೆ. ನೋಡ್ತಾ ಇದ್ದೀರಿ ಆ ದೃಶ್ಯಗಳನ್ನು. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದರ ಬಗ್ಗೆ ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲೇ ಗೊಂದಲಗಳಿತ್ತು. ಗೊಂದಲಗಳಿದ್ದಾಗ ಅದನ್ನು ಬಗೆಹರಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ.
ಸಿದ್ದರಾಮಯ್ಯ ಅವರೇ ಮುಂದೆ ನಿಂತು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ರು. 22,000 ಮತಗಳ ಅಂತರದಿಂದ ಉಮೇಶ್ ಮೇಟಿ ಅವರು ಗೆದ್ದಿದ್ದಾರೆ. ವೀರಣ್ಣ ಚರಂತಿಮಠ್ ವಿರುದ್ಧ ಉಮೇಶ್ ಮೇಟಿ ಗೆದ್ದು ಬೀಗಿದ್ದಾರೆ. ಸದ್ಯ ವಿಜೇತ ಅಭ್ಯರ್ಥಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಉಮೇಶ್ ಮೇಟಿ ಅವರು ಪ್ರಮಾಣ ಪತ್ರ ಸ್ವೀಕರಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ತಮ್ಮ ತಂದೆಯ ರಾಜಕೀಯ ಉತ್ತರಾಧಿಕಾರಿಯಾಗಿ ಉಮೇಶ್ ಮೇಟಿ ಅವರು ಮೊದಲ ಪ್ರಯತ್ನದಲ್ಲೇ ಗೆದ್ದು ಬೀಗಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಕೂಡ ಮಾಡಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದು ಬೀಗುತ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂತಹ ದೃಶ್ಯ ಇದು. ಮೊದಲ ಸುತ್ತಿನಿಂದಲೂ ಕೂಡ ಮುನ್ನಡೆಯನ್ನೇ ಸಾಧಿಸಿದ್ರು ಉಮೇಶ್ ಮೇಟಿ. ಕೊನೆಯವರೆಗೂ ಕೂಡ ಅವರ ಮುನ್ನಡೆ ಮುಂದುವರಿತಾನೆ ಬಂತು. ಪರಿಣಾಮ 22,000 ಮತಗಳ ಅಂತರದಲ್ಲಿ ಉಮೇಶ್ ಮೇಟಿ ಗೆದ್ರು. ಎಸ್ ಕೇಶವ್ ಪ್ರಸಾದ್ ಅವರೇ, ನಾನು ಆಗ್ಲೇ ಮಾತನಾಡ್ತಾ ಇದ್ದೆ ನಿಮ್ಮಲ್ಲಿ.